ಹಾಯ್ ಎಲ್ರಿಗೂ ನಮಸ್ಕಾರ. ಎಂ ಬಿ ಆಲ್ವಾಸ್ ಮಲ್ಟಿಪ್ಲೇಸ್ ಮಡಿಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ನಾವು ಇವತ್ತು ಕಾಟೇರ ಸಿನಿಮಾನ ರಿವ್ಯೂ ಮಾಡೋಣ. ಕಾಟೇರ ಸಿನಿಮಾ ಜಾತಿ ಪದ್ಧತಿ ಆಮೇಲೆ ವರ್ಗಭೇದ ನೀತಿ, ಇದು ಒಂದು ಅಂತಸ್ತಿದೆಯಲ್ಲ, ಶ್ರೀಮಂತರು ಬಡವರು ಅನ್ನೋ ಹೊಡೆದಾಟ. ಸೊ ಅದಕ್ಕೆ ಒಂದು ಮೆಸೇಜ್ ಅನ್ನು ಕೊಡುವಂತಹ ಸಿನಿಮಾ. ಕಾಟೇರ ಸಿನಿಮಾದ ಒಂದಿಷ್ಟು ಅಂಶಗಳನ್ನ ಮಾತಾಡೋದಾದ್ರೆ, ಇಲ್ಲಿ ಸ್ಕ್ರಿಪ್ಟ್ ಅಥವಾ ಕಥೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾವು ಒಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ. ಅದು ಯಾವ ಅಸ್ಥಿಪಂಜರಗಳು, ಯಾಕೆ ಇಷ್ಟೊಂದನ್ನು ಹೂತಿದ್ರು, 107 ಅನ್ಸುತ್ತೆ ಅಷ್ಟು ಜನರನ್ನ ಒಂದೇ ಸಾರಿ ಯಾಕೆ ಹೂತ್ರು, ಅದನ್ನ ಒಬ್ರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಒಬ್ರು ಅದನ್ನ ತನಿಖೆ ಮಾಡ್ತಿದ್ದಾರೆ. ಅದೊಂದು ಕಡೆ ಸ್ಟೋರೀಸ್ ಆಗ್ತಾ ಇದೆ ಏನಂತ, ಇದ್ರ ಜೊತೆಗೇನೆ ಲೈಟ್ ಆಗಿ. ಆಮೇಲೆ ಮೇನ್ ಸ್ಟೋರಿ ಏನಿದೆ ಅಲ್ಲ, ಅದು ಇದು ಉಳುವವನೇ ಹೊಲದೊಡೆಯ ಅಥವಾ ಜಮೀನ್ದಾರಿ ಪದ್ಧತಿ, ಗೇಣಿ ಪದ್ಧತಿ ಅಂತ ಏನಿತ್ತು, ಅದರಿಂದ ಯಾವ ರೀತಿ ಯಾರು ಉಳ್ತಾ ಇದ್ರು ಅವರು ತಾವೇ ಉತ್ತಿ ಬಿತ್ತಿದ್ರು ಕೂಡ ಆ ಧಾನ್ಯನ ಜಮೀನ್ದಾರರು ಕೊಡಬೇಕಾಗಿತ್ತು ಎಲ್ಲಾನು. ಸೊ ಆ ಒಂದು ಉಳುವವನೇ ಹೊಲದೊಡೆಯ ಅನ್ನುವಂಥ ಕಾನೂನು ಬಂದಾಗ ಏನಾಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಕಡೆ ನಡೀತಾ ಇದೆ. ಅದೇ ಮೇನ್ ಸ್ಟೋರಿ, ಅದೊಂದು ಕಥೆಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಅದನ್ನ ಬಿಟ್ಟು ಹೇಳೋದಾದ್ರೆ ದರ್ಶನ್ ಅವರು ಇದ್ದಾರೆ. ದರ್ಶನ್ ಅವರು ಒಂದು ಕಾಟೇರ ಅನ್ನೋದೇ ಅವ್ರ ಹೆಸರಲ್ಲಿ, ಅವರು ಕುಲುಮೆನ ಇಟ್ಕೊಂಡಿದ್ದಾರೆ ಅಥವಾ ಮಚ್ಚನ್ನ ಇದೆಲ್ಲ ಕತ್ತಿ ಅದನ್ನೆಲ್ಲ ಅವರು ಕುಲುಮೆಗೆ ಹಾಕಿ ತಯಾರು ಮಾಡ್ತಾರೆ, ಅದೊಂದು ಅವರ ವೃತ್ತಿ. ಸೊ ಅಂಥದ್ರಲ್ಲಿ ಒಬ್ಬ ಬ್ರಾಹ್ಮಣ ಅಥವಾ ಶಾನ್ಭೋಗರ ಮಗಳು ಇವರನ್ನ ಪ್ರೀತಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ ಏನಿದೆಯಲ್ಲ, ಹೈಯರ್ ಕಾಸ್ಟ್ ಹುಡುಗಿ ಒಬ್ಬ ಲೋವರ್ ಕಾಸ್ಟ್ ಹುಡುಗನ ಪ್ರೀತಿ ಮಾಡೋದು, ಇದೊಂದು ಟ್ರ್ಯಾಕ್ ಇದೆ ಅದರಲ್ಲಿ. ಮತ್ತೆ ಈಗ ದರ್ಶನ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ಅವರು ಜೈಲ್ಗೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅನ್ನೋದನ್ನ ಅಚ್ಯುತ್ ಕುಮಾರ್ ಅವರು ಒಬ್ಬರು ಪೇದೆಯಾಗಿ ಅವ್ರ ಜೊತೆಗೆ ಅವ್ರನ್ನ ಜಾತ್ರೆಗೆ ಪರೋಲ್ ಸಿಕ್ಕಿದೆ ಕರ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಅವ್ರ ಕಥೆನ ವಯಸ್ಸಾಗಿರುವಂತ ದರ್ಶನ್ ಪಾತ್ರ ಇದೆ, ಆ ಪಾತ್ರ ಹೇಳುತ್ತೆ ಏನು ನಡೀತು, ಯಾಕೆ ಜೈಲ್ಗೆ ಬಂದೆ ಅಥವಾ ಏನೇನಾಯ್ತು ಅವ್ನ ಜೀವನದಲ್ಲಿ, ಯಾಕೆ ಅವನು ಜಾತ್ರೆಗೆ ಹೊರಟಿದ್ದಾನೆ, ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಆ ಕಥೆ ಹೇಳ್ತಾ ಇದೆ. ಆ ಕಥೆನ ಈ ರೀತಿ ಹೇಳ್ತಾ ಹೋಗಿದ್ದಾರೆ ಅವರು. ಸೊ ಇದು ಒಂದು ಸ್ಟೋರಿ ಲೆವೆಲ್ ಅಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ. ನಾನೀಗ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ರಿವೀಲ್ ಮಾಡ್ದೇನೆ ಇಷ್ಟು ನಿಮಗೆ ಹೇಳಿದೀನಿ, ಇನ್ನು ನಾನು ರಿವೀಲ್ ಮಾಡೋದಿಲ್ಲ, ಅದು ಇಲ್ಲದೆ ಹೇಳಕ್ ಹೋಗ್ತೀನಿ. ಸೊ ನನಗೇನು ಇಷ್ಟ ಆಯ್ತು ಇದ್ರಲ್ಲಿ ಅನ್ನೋದಾದ್ರೆ, ಇದೆ ಇದನ್ನೆಲ್ಲ ಕೇಳಿದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ, ಇದರಲ್ಲಿ ಅನ್ಸುತ್ತೆ ಅದೇ ಇದೆಲ್ಲ ಎಲ್ಲ ಮಾಸ್ ಸಿನಿಮಾಗಳ ತರ ಅನ್ಸುತ್ತೆ. ಆದ್ರೆ ಇಲ್ಲಿ ಏನು ಹೊಸದಿದೆ ಅಂದ್ರೆ, ಆ ದೃಶ್ಯಗಳನ್ನ ಹೆಣೆದಿರುವ ರೀತಿ ಹೊಸದಾಗಿದೆ. ನನಗೆ ಇದೇನಿದೆಯಲ್ಲ, ಜಮೀನ್ದಾರಿ ಪದ್ಧತಿ ಇದ್ದಾಗ ಉಳುವವನೇ ಹೊಲದೊಡೆಯ ಅನ್ನುವಂಥ ಒಂದು ಕಾನೂನು ಬಂದ್ರೆ ಏನಾಗುತ್ತೆ, ಒಂದು ಜಾತಿ ವ್ಯವಸ್ಥೆ ಅಥವಾ ಒಂದು ವರ್ಗ ವ್ಯವಸ್ಥೆ, ವರ್ಣಭೇದ ವ್ಯವಸ್ಥೆ ಇರುವಾಗ ಈ ರೀತಿ ಒಂದು ಕಾನೂನು ಬಂದ್ರೆ ಏನಾಗುತ್ತೆ ಅನ್ನೋದು ನನಗೆ ಹೊಸ ಪಾಯಿಂಟ್ ಅನಿಸ್ತು. ನಿಜವಾಗ್ಲೂ ಇದು ನಾವೀಗ ಹೊಸದನ್ನು ಬಯಸ್ತಾ ಇದ್ದೇನೆ. ಸಿಕ್ಕಾಪಟ್ಟೆ ಸಿನಿಮಾ ನೋಡಿ ಏನಾದ್ರೂ ಹೊಸದು ಬೇಕಲ್ಲ ಅನ್ನೋವಾಗ ನನಗೆ ಹೊಸದಿದೆ ಅನಿಸ್ತು. ಇದರಲ್ಲಿ ಸಾಕಷ್ಟು ದೃಶ್ಯಗಳು ಸಹಿತ ಹೊಸದಾಗಿದೆ. ಅದು ನಾರ್ಮಲ್ ದೃಶ್ಯ ಎಲ್ಲ ಸ್ವಲ್ಪದಲ್ಲಿ ಚೇಂಜ್ ಮಾಡಿದ್ರೆ ಹೊಸ ದೃಶ್ಯ ತರ ಮಾಡಿದ್ದಾರೆ. ಸೊ ಹಂಗಾಗಿ ಅದು ತುಂಬಾ ಇಷ್ಟ ಆಯ್ತು ನನಗೆ. ಸೊ ಇದು ಒಂದು ಗೇಣಿ ಪದ್ಧತಿ ಏನಿದೆಯಲ್ಲ, ಅದು ಉಳುವವನೇ ಹೊಲದೊಡೆಯ, ಅದು ಹೊಸ ಕಾನ್ಸೆಪ್ಟ್ ಅಂತ ಅನಿಸ್ತು, ಇದುವರೆಗೂ ಎಲ್ಲೂ ಬಂದಿಲ್ಲ. ಆಮೇಲೆ ದೃಶ್ಯಗಳನ್ನ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ. ಅಂದ್ರೆ ಈಗ ಒಂದು ದೃಶ್ಯವನ್ನ ನಾವು ಹೇಳೋದಾದ್ರೆ, ನಾವೇನೋ ಈ ರೀತಿ ಅನ್ಕೊಳ್ತೀವಿ ಹಿಂಗ ಆಗ್ತಿರುತ್ತೆ ಅಂತ, ಅಷ್ಟರಲ್ಲಿ ಸ್ವಲ್ಪ ಬದಲಾಯಿಸಿ ಬೇರೆನೇ ಆಗ್ಬಿಡುತ್ತೆ ಆ ದೃಶ್ಯ. ಹಾಗಾಗಿ ಅವರು ದೃಶ್ಯಗಳನ್ನ ಹೊಸದಾಗಿ ಹೆಣೆದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಹೊಸ ಅಂಶ ಅಂದ್ರೆ, ಇಲ್ಲಿ ಒಂದು ಮಾರಮ್ಮ ಅಥವಾ ಅದೇನೋ ಒಂದು ದೇವಿ ಹೆಸರಿದೆ, ಆ ದೇವಿಯನ್ನ ಒಂದೂರಿಂದ ಇನ್ನೊಂದೂರಿಗೆ ಒಯ್ಯೋ ಪದ್ಧತಿ ಏನಿದೆಯಲ್ಲ, ಅದು ಹೊಸ ಕಾನ್ಸೆಪ್ಟ್. ಅದು ಎಲ್ಲೂ ಬಂದಿಲ್ಲ ಇಲ್ಲಿವರೆಗೂ. ಆ ರೀತಿ ಒಯ್ಯುವಂಥದ್ದು ಯಾವ ರೀತಿ ಒಯ್ತಾರೆ ಅನ್ನೋದು ನೀವು ಅಲ್ಲಿ ನೋಡಿ ಸಿನಿಮಾದಲ್ಲಿ. ಸೊ ಆ ರೀತಿ ಒಯ್ಯುವಂಥ ಕಾನ್ಸೆಪ್ಟ್ ಅದು ಹೊಸದು ಅನಿಸ್ತು. ಆಮೇಲೆ ಒಂದು ದೃಶ್ಯವನ್ನ ಹೇಳೋದಾದ್ರೆ, ಈಗ ದರ್ಶನ್ ಅವರು ಒಂದು ತಾಳಿಯನ್ನ ಕಟ್ತಾರೆ. ಸೊ ಅದನ್ನ ನಾನು ರಿವೀಲ್ ಮಾಡೋಕೆ ಇಷ್ಟಪಡೋದಿಲ್ಲ ನಾನು. ಆ ತಾಳಿ ಕಟ್ಟುವಂತ ದೃಶ್ಯ ಇದೆಯಲ್ಲ, ಅದು ಹೊಸದು. ಅಂದ್ರೆ ಇಷ್ಟರವರೆಗೂ ನನಗೇನು ಅನಿಸ್ತದೆ ಅಂದ್ರೆ, ಆ ದೃಶ್ಯ ಬರೋಕ್ಕಿಂತ ಮುಂಚೆ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ತದೆ. ಸೆಕೆಂಡ್ ಹಾಫ್ ಸ್ವಲ್ಪ ಇನ್ ಬೋರಿಂಗ್ ಸ್ಟಾರ್ಟ್ ಆಯ್ತು ಅನ್ನೋಷ್ಟರಲ್ಲೇ ಅದು ಚೇಂಜ್ ಮಾಡ್ಬಿಡುತ್ತೆ. ಅಲ್ಲಿ ಒಂದು ಸಾಂಗು ಬರುತ್ತೆ, ಸ್ಯಾಡ್ ಸಾಂಗು. ಆ ಸಾಂಗ್ ಕೂಡ ಇನ್ ಸಾಂಗ್ ಚಾಲು ಆಯ್ತು ಅನ್ನೋಷ್ಟರಲ್ಲೇ ಅದು ಆ ದೃಶ್ಯ ಅಲ್ಲಿ ಹೊಸತನದಿಂದ ಏನಾಗ್ಬಿಡುತ್ತೆ ಅಂದ್ರೆ, ಅದು ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಬಿಡುತ್ತೆ ಆ ದೃಶ್ಯ. ಯಾಕಂದ್ರೆ ಅಲ್ಲಿ ಅದು ಏನ್ ತಾಳಿ ಕಟ್ತಾರೆ, ಅವರು ಏನ್ ಮಾಡ್ತಾರೆ ಅನ್ನೋದು ನಾನು ರಿವೀಲ್ ಮಾಡೋದಿಲ್ಲ, ಅದು ನೋಡಿ ಅದು ಹೊಸದು ಅನಿಸ್ತು. ಆಮೇಲೆ ಅಲ್ಲೇನೆ ದರ್ಶನ್ ಅವರು ಅಳ್ತಾರೆ. ಯಾಕೆ ಅಳ್ತಾರೆ ಅಂದ್ರೆ, ಅವ್ರು ನೆನ್ಸ್ಕೋತಾರೆ, ಒಂದೇನು ಡೈಲಾಗ್ ನೆನ್ಸ್ಕೊಂಡು ಅಳ್ತಾರೆ. ಆಮೇಲೆ ಅದೊಂದು ಸೀನ್ ಬರುತ್ತೆ, ಅದು ಎಮೋಷನಲ್ ಕನೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಅದು ಕೂಡ. ಇನ್ನು ದರ್ಶನ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ, ತುಂಬಾ ಸಂಭಾಳಿತರು ಅಥವಾ ಕೆಳ ಜಾತಿಯಲ್ಲಿರುವಂತಹ ವ್ಯಕ್ತಿಗಳು ಕೇವಲ ಜಮೀನ್ದಾರಿ ಪದ್ಧತಿಯನ್ನು ಅನುಭವಿಸಿಕೊಂಡು ಹಂಗೆ ಸುಮ್ಮನೆ ಇರಬೇಕು, ಏನ್ ಮಾಡಿದ್ರು ಆ ರೀತಿ ಇರುವಾಗ ಒಂದು ಬಾಟಲ್ ಹೊಡಿತಾರೆ ಅಲ್ಲಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಒಟ್ಟಿನಲ್ಲಿ ಏನಂದ್ರೆ, ಅವರು ಸೌಮ್ಯವಾಗಿನೇ ಹೋಗ್ತಾ ಇರುತ್ತೆ, ಎಲ್ಲೂ ಪ್ರತಿಭಟನೆ ಮಾಡೋದಿಲ್ಲ, ಫೈಟ್ ಮಾಡೋದಿಲ್ಲ. ಆದ್ರೆ ಜನ ಎಲ್ಲ ಫೈಟ್ ಮಾಡ್ತಾರೆ ಅಂತ ಕಾಯ್ತಿರ್ತಾರೆ, ಆದ್ರೆ ಮಾಡೋದಿಲ್ಲ. ಸೊ ಹಂಗಾಗಿ ಈ ರೀತಿ ಹೋಗ್ತಿರ್ಬೇಕಾದ ಸ್ಟೋರಿ. ಅವ್ರ ಫಸ್ಟ್ ಫೈಟ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ, ಅವರ ಅಕ್ಕ ಶ್ರುತಿ ಅವ್ರದ್ದು ಒಂದು ಪಾತ್ರ ಇದೆ, ಅವ್ರ ಅಕ್ಕನ ಪಾತ್ರ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ ಅವ್ರ ಪಾತ್ರ. ಸೊ ಅಲ್ಲಿ ಅವರು ಅಕ್ಕನಿಗೆ ಏನೋ ಆದಾಗ ಅದೊಂದು ಫೈಟ್ ನಡೆಯುತ್ತಲ್ಲ, ಆಗ ನಿಜವಾಗ್ಲೂ ವಾವ್ ಸೂಪರ್ ಅನ್ಸುತ್ತೆ. ಯಾಕಂದ್ರೆ ಆಗ ಫಸ್ಟ್ ಫೈಟ್ ಸ್ಟಾರ್ಟ್ ಆಗೋದು. ಸೊ ಅದನ್ನ ಕಾಯಿಸಿ ಆ ಫೈಟ್ ನ ಕೊಟ್ಟಿದ್ದಾರೆ, ಅದು ಒಂದು ನ್ಯಾಕ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅದು. ಸೊ ಹಾಗಾಗಿ ಆ ಫೈಟ್ ಸೀನ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಆಮೇಲೆ ಫೈಟ್ ಸೀನ್ಸ್ ಕೂಡ ತುಂಬಾ ಎಲ್ಲೆಲ್ಲಿ ಫೈಟ್ ಬರುತ್ತೋ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇನ್ನೊಂದು ಏನಂದ್ರೆ, ಕತ್ತಿ ಹಿಡ್ಕೊಂಡು ನಂತರ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಕತ್ತಿನ ಬಾಯಲ್ಲಿ ಹಿಡ್ಕೊಂಡಿದ್ದಾರೆ, ಕೈಲಿ ಬೇಡಿ ಹಾಕೊಂಡಿದ್ದಾರೆ, ಅಲ್ಲಿಯೂ ಕತ್ತಿ ಹಿಡ್ಕೊಂಡು ಒಂದು ಫೈಟ್ ಮಾಡ್ತಾರೆ ದರ್ಶನ್, ವಯಸ್ಸಾಗಿರುವಂತ ದರ್ಶನ್ ಅವರು. ಅದು ಕೂಡ ತುಂಬಾ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಆಮೇಲೆ ಅವರು ಬಾವಿಯಲ್ಲಿ ಒಂದು ಫೈಟ್ ಬರುತ್ತೆ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತದು, ಅದನ್ನ ಆಮೇಲೆ ಹೇಳ್ತೀನಿ. ಸೊ ಒಟ್ಟಿನಲ್ಲಿ ಫೈಟ್ ಸೀನ್ ಬರುತ್ತಲ್ಲ ಅಲ್ಲಿ ತುಂಬಾ ಚೆನ್ನಾಗಿ. ಆಮೇಲೆ ಆ ಮಾರಮ್ಮ ದೇವಿಯನ್ನ ತಮ್ಮೂರು ಕರ್ಕೊಂಡು ಬರಬೇಕಾದ್ರೆ ಅಲ್ಲೊಂದು ಫೈಟ್ ಸೀಕ್ವೆನ್ಸ್, ಲಾಂಗ್ ಫೈಟ್ ಸೀಕ್ವೆನ್ಸ್ ನಡೆಯುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಆಮೇಲೆ ಸಾಂಗ್ಗಳು ಎರಡು ಸಾಂಗು ಮುಂಚೆನೆ ಬರುತ್ತೆ. ಇದು ಅದು ಗೆಳತಿ ಗೆಳೆಯ ಸಾಂಗ್ ಇದೆಯಲ್ಲ ಅದು, ಆಮೇಲೆ ಪಸಂದಾಗವನೇ ಸಾಂಗು, ಇವೆರಡೂ ಅದು ಎಂಟರ್ಟೈನ್ ಮಾಡಿ ಹೋಗುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಬಂದು ಕರೆಕ್ಟ್ ಆಗಿ ಮಾಡೋಗುತ್ತೆ. ಆಮೇಲೆ ಸ್ಯಾಡ್ ಸಾಂಗ್ ಒಂದೆರಡಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ವಿ ಹರಿಕೃಷ್ಣ ಸರ್ ಅವರು ಆ ಫೈಟ್ ಬರಬೇಕಾದ್ರೆ ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಅದು ಒಂದು ಥೀಮ್ ಇದೆಯಲ್ಲ, ಕಾಟೇರ ಥೀಮ್ ಇದೆಯಲ್ಲ, ಅದು ಥೀಮ್ ಅಲ್ಲಿ ಮಾತ್ರ ಬಂದಿದೆ. ಆದ್ರೂ ಫೈಟ್ ಬರಬೇಕಾದ್ರೆ ಅದನ್ನ ಮಾರಮ್ಮ ದೇವಿನ ತಗೊಂಡು ಒಂದು ಗಾಲಿಯನ್ನ, ಎತ್ತಿನ ಗಾಡಿಯ ಗಾಲಿಯನ್ನ ಅವರು ಹಿಂಗೆ ದೂಕಿ ಅಲ್ಲಿ ಬರುತ್ತಲ್ಲ, ಆಗ ಒಂಥರ ಗೂಸ್ ಬಂಪ್ಸ್ ಬಂದ ತರ ಆಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿದೆ ಆ ಸಾಂಗ್. ಏನಂದ್ರೆ, ಇದಕ್ಕೆ ಒಂದು ಸಾಂಗ್ ಇರಬೇಕಾಗಿತ್ತು ಆಕ್ಚುಲಿ, ಅದು ಆ ಬೀಟ್ ಬರುತ್ತೆ, ಅಲ್ಲಲ್ಲಿ ಆ ಬೀಟ್ ನ ಬಳಸ್ಕೊಂಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ, ದೃಶ್ಯಕ್ಕೆ ವೈಭವವನ್ನು ತಂದುಕೊಟ್ಟಿದೆ. ಆಮೇಲೆ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ. ಪಾತ್ರಗಳಿಗೆ ಅಂದ್ರೆ ಮುಖ್ಯ ಪಾತ್ರ ಅವರೇ ಕಾಟೇರ ದರ್ಶನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವ್ರು ಯಾವ ರೀತಿ ದರ್ಶನ್ ಅವ್ರ ಪಾತ್ರ ಇರುತ್ತೋ ಆ ರೀತಿನೇ ಅವರು, ಅಂದ್ರೆ ನೀವು ತುಂಬಾ ನೋಡಿ 2 ದಿವಸ ಆಯ್ತಲ್ಲ, ಅದಕ್ಕೆ ಈಗ ನೋಡೋಕೆ ಮತ್ತೆ ದರ್ಶನ್ ಅವರು ಸಿಗ್ತಾರೆ ನಿಮಗೆ. ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. 2 ಸೇಡ್ ಇದೆ,
ಒಂದು ವಯಸ್ಸಾಗಿರೋ ಪಾತ್ರ, ಒಂದು ಯಂಗ್ ಆಗಿರುವಂಥ ನನಗೆ ಆಕ್ಚುಲಿ ಯಂಗ್ ಆಗಿರೋ ಪಾತ್ರ ತುಂಬಾ ಇಷ್ಟ ಆಯಿತು. ಸೊ ಅಷ್ಟು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆರಾಧನ್ ಅವರು ಹೊಸದಾಗಿದ್ದಾರೆ. ಅವ್ರು ನಾನು ನೋಡಿದಾಗ ಏನು ಅನಿಸುತ್ತೆ, ಇವರು ಮೇಘನಾ ಗಾಂವ್ಕರ್ ಆಮೇಲೆ ರಾಧಿಕಾ ಚೇತನ್ ಅಥವಾ ನಾರಾಯಣ್ ಅನಿಸುತ್ತೆ, ರಂಗಿತ್ ರಂಗ ಹೀರೋಯಿನ್, ಅವ್ರ ತರ ಇಬ್ಬರ ಮಿಕ್ಸರ್ ಇವರು ಅಂತ ಅನಿಸ್ತು. ಅವ್ರ ಹಾವ ಎಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಅದೇ ರೀತಿ ಅನಿಸ್ತು. ಆದ್ರೆ ಅವ್ರು ಆಕ್ಟಿಂಗ್ ವೈಸ್ ಹೇಳೋದಾದ್ರೆ ಅವರು ಆಕ್ಟಿಂಗ್ ಮಾಡೋಕೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಆಮೇಲೆ ದರ್ಶನ್ ಅವರಂತ ಒಬ್ಬ ಎಸ್ಟಾಬ್ಲಿಷ್ಡ್ ಹೀರೋ ಇರಬೇಕಾದ್ರೆ ಅವ್ರ ಎದುರಿಗೆ ಇವರು ಏನು ಧೈರ್ಯ ಕಳ್ಕೊಳ್ಳದೆ ಧೈರ್ಯವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅವ್ರ ಪಾತ್ರನೂ ತುಂಬಾ ನೆನಪುಳಿತೆ ಆ ರೀತಿ ಇದೆ. ಅದ್ಬಿಟ್ಟು ಶ್ರುತಿ ಅವರು ಅಕ್ಕನ ಪಾತ್ರ ಮಾಡಿದ್ರೆ ಅದು ಚೆನ್ನಾಗಿದೆ. ಆಮೇಲೆ ಕುಮಾರ್ ಗೋವಿಂದ್ ಅವರು ಬಾವನ್ ಪಾತ್ರ ಮಾಡಿದ್ರೆ ಅದು ಚೆನ್ನಾಗಿದೆ. ಆಮೇಲೆ ಬಿರಾದ್ ಅವರು ಮುಗುನ್ ಪಾತ್ರ ಮಾಡಿ ಅದು ಚೆನ್ನಾಗಿದೆ. ಆಮೇಲೆ ಹುಡುಗರು ಒಂದಿಬ್ರು ಇದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪದ್ಮಾ ವಸಂತಿ ಅವರು ಅಮ್ಮನ ಪಾತ್ರ ಮಾಡಿದ್ದಾರೆ. ಸೊ ಹಿಂಗ್ ಒಂದು ಹಳೆ ಕಲಾವಿದರ ದಂಡ ಇದೆ ಇದರಲ್ಲಿ ಅನ್ಬೋದು. ಅವರೆಲ್ಲರೂ ಒಂದೊಂದು ಪಾತ್ರ ಮಾಡಿದ್ದಾರೆ. ಆ ವಿಲನ್ ಕೂಡ ಜಗಪತಿ ಬಾಬು ಅವರು ಸಖತ್ತಾಗಿ ಸೂಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಎಲ್ಲ ಪಾತ್ರಧಾರಿಗಳು ವ್ಯಾಲ್ಯೂ ತಂದ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸ್ವಲ್ಪ ಮೈನಸ್ ಪಾಯಿಂಟ್ ಬಗ್ಗೆ ಮಾತಾಡೋದ್ರೆ, ಇಲ್ಲಿ ಕತೆ ಏನೋ ಹೊಸದಾಗಿದೆ, ದೃಶ್ಯಗಳು ಹೊಸದಾಗಿದೆ, ಆದ್ರೆ ಸ್ಕ್ರಿಪ್ಟ್ ಲೆವೆಲ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಫಸ್ಟ್ ಹಾಫ್ ಏನಿದೆ ನನಗೆ ವಾವ್ ಸೂಪರ್ ಅನಿಸ್ತು, ಚೆನ್ನಾಗಿದೆ ಅಂತ ಅನಿಸ್ತು. ಆಮೇಲೆ ಅದು ಕೆಲವೊಂದು ಕಡೆ ಒಂದೆರಡು ಕಡೆ ಗೂಸ್ ಬಂಪ್ಸ್ ಬರೋ ತರನೂ ಇದೆ. ಆದ್ರೆ ಸೆಕೆಂಡ್ ಹಾಫ್ ಯಾಕೋ ಎಡವಟ್ ಆಯ್ತೇನೋ, ಬೇರೆ ಕಡೆ ಹೊರಟೋಯ್ತು ಸ್ಟೋರಿ ಅಂತ ಅನಿಸ್ತು ನನಗೆ. ಆಮೇಲೆ ಕ್ಲೈಮ್ಯಾಕ್ಸ್ ಕೂಡ ಇನ್ನೂ ಚೆನ್ನಾಗಿರಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಬೇಕೇ ಬೇಕು. ಇದೊಂದು ಮಾಸ್ ಸಿನಿಮಾ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೆಲ್ಲ ಇದೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಇರಬೇಕಾಗುತ್ತೆ. ಅದರಲ್ಲಿ ವಯಸ್ಸಾಗಿರುವಂತ ಕ್ಯಾರೆಕ್ಟರ್ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಶಾಂತಿ ಮಂತ್ರನ ಹೇಳಿ ಆಮೇಲೆ ಎಲ್ಲರೂ ಜಾತಿ ಭೇದ ಮಾಡಿಬಿಡಿ, ಎಲ್ಲರೂ ಒಂದಾಗಿ ಬಾಳಿ ಅನ್ನುವಂಥದ್ದನ್ನ ಅದು ಸಂದೇಶ ಕೊಟ್ಟು ಹೋಗುತ್ತೆ. ಅದು ತುಂಬಾ ನಾರ್ಮಲ್ ಅನಿಸ್ಬಿಡ್ತು ಅದು. ಹಂಗಾಗಿ ಸ್ವಲ್ಪ ಫೈಟ್ ಇರಬೇಕಾಗಿತ್ತು ಅಲ್ಲಿ ಅಂತ ಅನಿಸ್ತು. ಇನ್ನೊಂದು ಏನು ಮೇಜರ್ ಏನಂದ್ರೆ, ಅದು ದೇವಿಯನ್ನು ಕರ್ಕೊಂಡು ಬರ್ತಿಲ್ಲ, ಅದಕ್ಕೆ ಫೈಟ್ ನ ತುಂಬಾ ಚೆನ್ನಾಗಿ ಹೋಲಿಸಿದ್ದಾರೆ. ಮೇನ್ ಸ್ಟೋರಿ ಅದನ್ನೇ ಹೋಲಿಸ್ಕೊಂಡಿದ್ದಾರೆ. ಹೊಸತಾ ಕೂಡ ಇದೆ. ಅದಕ್ಕೆ ಒಂದು ಎಂಡಿಂಗ್ ಕೊಡಬೇಕಾಗಿತ್ತು ಆ ದೇವಿ ಸ್ಟೋರಿಗೆ. ಯಾಕಂದ್ರೆ ಅಲ್ಲೊಂದು ತರುವಾಗ ಲಾಸ್ಟಿಗೆ ಎಂಡಿಂಗ್ ಒಂದು ಸಾಂಗ್ ಇಡಬೇಕಾಗಿತ್ತು ಅಥವಾ ಅಲ್ಲೊಂದು ಫೈಟ್ ಇಡಬೇಕಾಗಿತ್ತು. ಅದು ಮಿಸ್ ಆಯ್ತು ಅಂತ ಅನಿಸ್ತು ನನಗೆ. ಆಮೇಲೆ ಈ ಕ್ಯಾರೆಕ್ಟರ್ಗಳು ಅಷ್ಟೇ, ಅಮ್ಮನ ಪಾತ್ರ ಆಗಿರೋದು, ಶ್ರುತಿ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರಿಗೆ ದೃಶ್ಯ ಇದೆ, ಅದಕ್ಕೊಂದು ಎಂಡ್ ಇಲ್ಲ, ಒಂದು ಏನಾದರೂ ಒಂದು ವ್ಯಾಲ್ಯೂ ಬರುವಂಥದ್ದು ಮಾಡಬೇಕಾಗಿತ್ತು, ಅಲ್ಲಿ ಬಂದಿಲ್ಲ ಅನ್ಸುತ್ತೆ. ಹೆಂಗೆ ಹೀರೋಯಿನ್ಗೆ ಒಂದು ಏನೋ ಒಂದು ಬಳಸ್ಕೊಂಡು ಹೆಂಗೆ ಮಾಡಿದ್ದಾರೆ, ಆ ರೀತಿ ಇವ್ರಿಗೂ ಒಂದು ಏನೋ ಒಂದು ಎಂಡ್ ಬೇಕು ಆ ಕಥೆಗಳಿಗೆ, ಆ ಪಾತ್ರಗಳಿಗೆ ಅಂತ ಅನಿಸ್ತು. ಸೊ ಹಾಗಾಗಿ ಇವರು ತರುಣ್ ಸುಧೀರ್ ಅವರು ಆಮೇಲೆ ಇನ್ನೊಬ್ರು ಯಾರೋ ಹಂಪಿ ಅನ್ನೋಂಥವ್ರು ಕೂಡಿ ಬರ್ದಿದ್ದಾರೆ ಅನ್ಸುತ್ತೆ. ಸೊ ಅವರು ಈ ಎರಡು ಹಿಂದಿನ ಸಿನಿಮಾಗಳಿಗಿಂತಲೂ ತುಂಬಾ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ತೀನಿ. ಆದರೆ ಇನ್ನೂ ಮತ್ತೆ ಫೇಲ್ ಆಗಿದ್ದಾರೆ ಅವರು. ಅಲ್ಲಿ ಏನಾಯ್ತು ಅಂದ್ರೆ, ಇವರು ಚೆನ್ನಾಗಿರೋ ಅಂಶಗಳನ್ನ ಹೇಳ್ತಿರ್ತಾರೆ, ತಗೊಂಡಿರ್ತಾರೆ, ಅದನ್ನು ಎಂಡ್ ಹೋಗಬೇಕಾದ್ರೆ ಎಲ್ಲೋ ಹೋಗ್ಬಿಡುತ್ತೆ ಸ್ಟೋರಿ. ಅದು ಹಂಗಾಗಬಾರ್ದು, ಅದು ಒಂದೇ ಹೋಗಬೇಕಾಗಿತ್ತು. ಈಗ ಏನಾಯ್ತಂದ್ರೆ, ಇವರು ಆ ರೈತರ ಏನು ಒಂದು ಇದನ್ನು ತಗೊಂಡಿದ್ದಾರೆ, ಅದಕ್ಕೆ ಒಂದು ಎಂಡಿಂಗ್ ಕೊಡಬೇಕಾಗಿತ್ತು. ಅಥವಾ ಲವ್ ಸ್ಟೋರಿನೇ ತಗೊಳ್ಳೋದಾಗಿದ್ರೆ ವರ್ಣ ಜಾತಿ ಭೇದ ಇರುವಂತದನ್ನು ತಗೊಂಡು ಅದೇ ಲವ್ ಸ್ಟೋರಿನೇ ಅಷ್ಟೇ ಮಾಡಿದ್ರು ಕೂಡ ಒಂದು ಚೆನ್ನಾಗಿರ್ತಿತ್ತು. ಇದೇನಾಗಿದೆ ಅಂದ್ರೆ, ಅದು ಎರಡು ಮಿಕ್ಸ್ ಆಗಿರೋದ್ರಿಂದ ರೈತರ ಸ್ಟೋರಿ ಇಲ್ಲಿ ಕಟ್ ಆಗುತ್ತೆ, ಅಲ್ಲಿ ಲವ್ ಸ್ಟೋರಿಗೆ ಎಂಡ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಅಂದ್ರೆ ಏನು ಜಾತಿ ಭೇದದ ಆಧಾರದ ಮೇಲೆ ಅದು ಆಕ್ಚುಲಿ ಆ ಸೀನ್ ಏನ್ ಬರುತ್ತಲ್ಲ, ದೇವಿಯ ಮುಂದ್ಗಡೆ ಕೊನೆಯಲ್ಲಿ ಏನ್ ನಡೀತೆ, ಅದು ತುಂಬಾ ಚೆನ್ನಾಗಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದು ಏನು ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಆದ್ರೆ ಅಲ್ಲಿ ಮಾಸ್ ಫಿಲ್ಮ್ಗೆ ಎಕ್ಸ್ಪೆಕ್ಷನ್ ಬೇರೆ ಇತ್ತು. ಆದ್ರೆ ಇದು ಲವ್ ಸ್ಟೋರಿಗೆ ಅದೇ ಎಂಡ್ ಅನ್ಸುತ್ತೆ. ಆದ್ರೆ ನಾವು ಲವ್ ಸ್ಟೋರಿ ನೋಡ್ತಾ ಇಲ್ವಲ್ಲ, ಅದು ಸುಮ್ಮನೆ ಸೈಡ್ ಅಲ್ಲಿ ಇದೆ. ಆದ್ರೆ ಅದಕ್ಕೆ ಎಂಡ್ ಕೊಟ್ಟಿದ್ದಾರೆ. ಈ ರೈತರ ಸ್ಟೋರಿ ಇಲ್ಲೇ ಕಟ್ ಆಗಿದೆ. ಈ ರೀತಿ ಅನ್ಸುತ್ತೆ, ಕಟ್ ಫೀಲ್ ಆಗುತ್ತೆ. ಅದು ಏನು ಒಂದು ಸ್ಟೋರಿನ ತಗೊಂಡು ಹೋಗಬೇಕಾಗಿತ್ತು. ಈ ರೀತಿ 4-5 ಸ್ಟೋರಿಗಳನ್ನ ತಗೊಂಡು ಹೋದಾಗ ಒಂದೇ ಎಂಡ್ ಕೊಡೋಕೆ ಆಗೋದಿಲ್ಲ. ಅದರದೇ ಬೇರೆ ಎಂಡು, ಇದರದೇ ಬೇರೆ ಎಂಡು ಅನ್ಸ್ಬಿಡುತ್ತೆ. ಹಿಂಗಾದಾಗ ಸ್ವಲ್ಪ ಅಲ್ಲಿ ಅವರು ಸ್ಕ್ರಿಪ್ಟ್ ಒಯ್ಯಬೇಕಾದ್ರೆ ಒಂದು ಮೇನ್ ಸ್ಟೋರಿನ ಇಟ್ಕೊಂಡು ಅದಕ್ಕೆ ಎಂಡನ್ನ ಕೊಡಬೇಕು ಅಂತ ನನಗೆ ಅನಿಸ್ತು. ಇದು ಲವ್ ಸ್ಟೋರಿಗೆ ಎಂಡ್ ಆಯ್ತು, ಆದರೆ ರೈತರ ಸ್ಟೋರಿ ಏನು ತಗೊಂಡಿದ್ರು ಅವರು, ಆಮೇಲೆ ಗೇಣಿ ಪದ್ಧತಿ ಏನು ತಗೊಂಡಿದ್ರು, ಆ ಜಮೀನ್ದಾರ ಪದ್ಧತಿ, ಅದನ್ನ ಉಳುವಣೆ ಹೊಲದೊಡೆಯ, ಅದನ್ನ ಎಂಡಿಗೆ ಬರೋದಿಲ್ಲ, ಅದು ನಡುವೆನೇ ಕಟ್ ಆಗೋಯ್ತೇನೋ ಅಂತ ಅನಿಸುತ್ತೆ. ಆಮೇಲೆ ಟ್ವಿಸ್ಟ್ ಕೂಡ ಇದೆ ಈ ಸಿನಿಮಾದಲ್ಲಿ. ಟ್ವಿಸ್ಟ್ ಇದೆ, ಅದನ್ನ ನೀವು ನೋಡಿನೇ ತಿಳ್ಕೊಳ್ಬೇಕಂದ್ರೆ ನಾನು ಇಲ್ಲಿ ರಿವೀಲ್ ಮಾಡಿಲ್ಲ, ಅದನ್ನ ಏನೂ ರಿವೀಲ್ ಮಾಡಿಲ್ಲ. ನೀವು ಅಲ್ಲಿ ಹೋಗಿ ಎಂಜಾಯ್ ಮಾಡಿ. ಆಮೇಲೆ ನೀವೆಲ್ಲರೂ ಹೋಗ್ತೀರಾ ಅಂತ ಗೊತ್ತು ದರ್ಶನ್ ಅವ್ರ ಸಲುವಾಗಿ. ಆಮೇಲೆ ಇನ್ನೊಂದು ಏನಾಯ್ತಂದ್ರೆ, ನಮ್ಮ ಕಡೆ ಎಲ್ಲ ಥಿಯೇಟರ್ ಬರೀ ಖಾಲಿ ಥಿಯೇಟರ್ ನೋಡೋದು ನಾನು ಇತ್ತೀಚೆಗೆ. ಯಾರು ಸಿನಿಮಾ ಅಭಿಮಾನಿಗಳಿಲ್ವೇನೋ, ಏನು ಈ ರೀತಿ ಆಗೋಯ್ತಲ್ಲ ಒಮ್ಮಿಂದೊಮ್ಲೆ ಅಂತ. ಆದ್ರೆ ಈಗ ಕಾಟೇರ ಸಿನಿಮಾ ನೋಡ್ತಿರ್ಬೇಕು, ಸಿಕ್ಕಾಪಟ್ಟೆ ಹೌಸ್ಫುಲ್ ತುಂಬಿಬಿಟ್ಟಿದ್ದಾರೆ ಜನ. ಸೊ ಅಂದ್ರೆ ಏನಂದ್ರೆ, ಕೆಲವೊಂದು ಆಕ್ಟರ್ಗೆ ಇನ್ನೂ ಜನರನ್ನ ಸೆಳೆಯುವಂತಹ ಒಂದು ಇದಿದೆ, ಅವ್ರಿಗೊಂದು ಅದೊಂದು ಕಲೆ ಅಂತ ಹೇಳ್ಬೋದು. ಜನರು ಅವ್ರಿಗೋಸ್ಕರ ಆಕರ್ಷಿತರಾಗಿ ಥಿಯೇಟರ್ಗೆ ಬರ್ತಾರೆ. ಸೊ ಇಂಥ ಆಕ್ಟರ್ಸು ಸಿನಿಮಾಗಳನ್ನ ಒಂದು ವರ್ಷಕ್ಕೆ ಒಂದು 2-3-4 ಸಿನಿಮಾನಾದ್ರೂ ಮಾಡಬೇಕು. ವರ್ಷಕ್ಕೆ ಒಂದೇ ಸಿನಿಮಾನ ಕೊಡೋದನ್ನ ಬಿಟ್ಟು, ಮತ್ತೆ ಬೇರೆ ನಿರ್ದೇಶಕರುಗಳು ಸಹಿತ ತಮ್ಮ ತಾವು ಬೇರೆಯವರಿಗೆ ಒಂದು ಸ್ವಲ್ಪ ವರ್ಕ್ ಮಾಡಬೇಕು. ಬೇರೆಯವ್ರ ಜೊತೆಗೆ, ಒಬ್ಬರ ಜೊತೆಗೆ ರಿಪೀಟ್ ಮಾಡಬಾರ್ದು. ಒಂದು ಸ್ವಲ್ಪ ಅಂದ್ರೆ ದರ್ಶನ್ ಅವ್ರನ್ನ ಸಿಕ್ಕಾಪಟ್ಟೆ ಇನ್ನೂ ಬಳಸ್ಕೊಳ್ಬಹುದು. ಅದು ಬೇರೆಯವರು ಡೈರೆಕ್ಟರ್ ಸಿಕ್ಕಾಗ ಮಾತ್ರ ಅದು ಹಂಗೆ ಆಗೋಕೆ ಸಾಧ್ಯ ಆಗುತ್ತೆ. ಒಬ್ಬರಿಗೆ ಸಿಕ್ಕರೆ ಒಂದೇ ತರ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇರೆ ಯಾರು ಹೊಸಬರಿದ್ದಾರೆ, ಒಂದು ಸ್ವಲ್ಪ ಟ್ರೈ ಮಾಡಬಹುದು ಬೇರೆ ಕಡೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಹೊಸ ಸ್ಟೋರಿಗಳನ್ನ, ಅಂದ್ರೆ ಒಂದು ವರ್ಷಕ್ಕೆ ಒಂದು 4-5 ಸ್ಟೋರಿ ಮಾಡೋದು, ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಂಥ ಕನ್ನಡ ಆಕ್ಟರ್ಸ್ ಇನ್ನೂ ಇದ್ದಾರೆ, ಅವರು ಜನರನ್ನ ಥಿಯೇಟರ್ ಕೇಳುವಂತ ಅಂಥವ್ರು ಫಿಲ್ಮ್ ಮಾಡಿ ಬೇಗ ಮಾಡಿ, ಸ್ವಲ್ಪ ಜಾಸ್ತಿ ಸಿನಿಮಾಗಳನ್ನ ಮಾಡಿ, ಅಂದ್ರೆ ಸಿನಿಮಾ ಥಿಯೇಟರ್ ಜನ ಬರಲಿ ಅಂತ ಹೇಳ್ತೀನಿ. ಇನ್ನೊಂದು, ನಾನು ಅದು ಕಾಟೇರದ ಥೀಮ್ ಇದೆಲ್ಲ, ಅದಕ್ಕೊಂದು ಸಾಂಗ್ ಮಾಡಲೇಬೇಕು. ಅದನ್ನ ನೀವು ನೆಕ್ಸ್ಟ್ ಸಿನಿಮಾದಲ್ಲಾದ್ರೂ ವಿ ಹರಿಕೃಷ್ಣ ಸರ್ ಅವರು ದರ್ಶನಗೋಸ್ಕರನೇ ಮಾಡಬೇಕಿದ್ರೆ ಆ ಸಾಂಗ್ನ ಮಾಡಿ, ಅದು ಅದಕ್ಕೆ ಮಾಡಿ ಒಂದು ಸಾಂಗ್ನ ತುಂಬಾ ಚೆನ್ನಾಗಿದೆ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನು ನಾನೊಂದು ವಿಶೇಷ ಸೂಚನೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ಅಂದರೆ ಈ BC ಸೆಂಟರ್ಗಳಲ್ಲಿ ಅಥವಾ ಮಾಸ್ ಏರಿಯಾಗಳಲ್ಲಿ ಏನಾಗುತ್ತೆ ಅಂದರೆ, ಸಿಕ್ಕಾಪಟ್ಟೆ ನೋಡೋಕೆ ಎಂಥ ಜನ ಬಂದಿರ್ತಾರೆ ಅಂದರೆ, ಕೇವಲ ಸೆಲೆಬ್ರಿಟಿಗಳು ಅಥವಾ ಇವರು ಗಾಡ್ಸು ದೇವರು ಅಂತ ಏನು ಬಂದಿರೋದಿಲ್ಲ, ರಾಕ್ಷಸರೇ ಬಂದಿರ್ತಾರೆ. ಆಮೇಲೆ ಜಗಳಗಂಟರು, ಆಮೇಲೆ ಕುಡುಕರು, ಕುಡಿದು ವಿನಾಕಾರಣ ಏನೇನೋ ಅನ್ನೋದು, ಆಮೇಲೆ ಈ ತಿಂದು ಉಗುಳೋದು, ನಿಮ್ಮ ಬಟ್ಟೆಗೆಲ್ಲ ಉಗುಳೋದು ಇರ್ಬೋದು, ಅಥವಾ ನಿಮ್ಮ ಕಾಲ್ಗಳಿಗೆಲ್ಲ ಉಗುಳ್ಬೋದು, ನಿಮ್ಮ ಮೈ ಮೇಲೆ ಉಗುಳ್ಬೋದು. ಉಗುಳಿದ್ರು ಕೂಡ ಉಗಿಸ್ಕೊಂಡು ನೀವು ಸುಮ್ಮನೆ ಕೊಡೋ ಹಾಗಿದ್ರೆ ಈಗ ಹೋಗಿ ನೋಡಿ ಇದನ್ನ ಸಿನಿಮಾನ. ಇಲ್ಲ ಅಂದರೆ ಸ್ವಲ್ಪ ಇಂಥವರೆಲ್ಲ ಖಾಲಿ ಆಗೋವರೆಗೂ ತಾಳ್ಮೆಯಿಂದ ಇದ್ದು, 2ನೇ ವಾರದಲ್ಲೂ ಅಥವಾ ಒಂದು ಸ್ವಲ್ಪ ರಶ್ ಕಡಿಮೆ ಇದ್ದರೆ ಅಂಥ ಟೈಮಲ್ಲಿ ಹೋಗಿ. ನಾನು ಹೋದಾಗ ಕೂಡ ಇಂಥದ್ದೇ ಒಂದು ಘಟನೆ ಆಗಿ ತುಂಬ ದೊಡ್ಡ ಜಗಳನೇ ಆಗೋಯ್ತು ಅಲ್ಲಿ. ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಹೋಗಿ ಸುಮ್ಮನೆ ಜಗಳಾಡ್ಕೊಂಡು ಬಂದಂಗೆ ಆಗುತ್ತೆ. ಅಲ್ಲಿ ಜಗಳಾಡೋದಕ್ಕಂತಾನೆ ಸುಮ್ಮನೆ ಸಿನಿಮಾ ನೋಡೋಕೆ ಬಂದಿರಲ್ಲ ಅವರು, ಚೀರಾಡಿ ಎಲ್ಲ ಮತ್ತೊಬ್ಬರ ಮೂಡ್ನ ಹಾಳು ಮಾಡೋದಕ್ಕೆ, ಅಥವಾ ಚೀರಾಡೋದೇ ಅವ್ರೊಂದು ವಿಕೃತ ಖುಷಿ ಅದು. ಸೊ ಅದಕ್ಕಾಗಿ ಬಂದಿರ್ತಾರೆ ಅಂಥವರೆಲ್ಲ. ವಿನಾಕಾರಣ ಜಗಳ ಮಾಡ್ತಾರೆ. ಅವ್ರದೇ ತಪ್ಪಿದ್ರು ಕೂಡ ಅವರು ಇನ್ನೋಸೆಂಟ್ ಆಗಿರೋಣ, ಸೌಮ್ಯವಾಗಿರೋಣ. ಆಮೇಲೆ ಫ್ಯಾಮಿಲಿ ಆಡಿಯನ್ಸು, ಮಹಿಳೆಯರು ಯಾರಿದ್ರೆ, ಮಕ್ಕಳನ್ನು ಸಹಿತ ದರ್ಶನದ ಮೇಲೆ ಎಲ್ಲರೂ ಕರ್ಕೊಂಡು ಹೋಗ್ತೀರಾ, ನೋಡ್ಬೇಕಂತ ಇರುತ್ತೆ. ಹಾಗಾಗಿ ಅಂಥವರು ಸ್ವಲ್ಪ ಲೇಟ್ ಮಾಡಿ ಹೋಗಿ, ಈಗಲೇ ಹೋಗಬೇಡಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ಆ ಘಟನೆಗಳಿಂದ ನೀವು ನಿಮ್ಮ ಜೀವನದ ಒಂದು ಕೆಟ್ಟ ಒಂದು ಘಟನೆ ಅಲ್ಲಿ ಅನುಭವಿಸಬೇಕಾಗ್ಬೋದು ಎಂಜಾಯ್ ಮಾಡಕ್ಕೆ ಹೋಗಿ. ಹಾಗಾಗಿ ಅಂಥವರಿಂದ ದೂರ ಇರಬೇಕಂದ್ರೆ ಸ್ವಲ್ಪ ದಿನ ಅವರು ಕಡಿಮೆ ಆಗೋವರೆಗೂ ತಾಳ್ಕೊಂಡು ಆಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ.
ಓವರ್ ಆಲ್ ಆಗಿ ನನಗೆ ಚೆನ್ನಾಗಿದೆ ಅಂತ ಅನಿಸ್ತು. ಆದರೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಅಲ್ಲಲ್ಲಿ ಇದೆ, ಆದರೆ ಸ್ವಲ್ಪ ಟ್ರ್ಯಾಕ್ ಬೇರೆ ಆಗಿದೆ, ಅದು ಬೇರೆ ಆಗಬೇಕಾಗಿತ್ತೇನೋ ಎಂಡು ಅಂತ ಅನಿಸ್ತು ಹೊರತು ಕೆಟ್ಟದಾಗಿದೆ ಅಂತ ಏನು ಅನಿಸಲಿಲ್ಲ. ಆದರೆ ಆ ಟ್ರ್ಯಾಕೇ ಚೇಂಜ್ ಆಗಿಬಿಟ್ಟಿದೆ, ಆ ಟ್ರ್ಯಾಕು ಈ ಟ್ರ್ಯಾಕಿಗೆ ಮಿಕ್ಸ್ ಹೊಂದೋದಿಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ನೀವು ಕೂಡ ಇದನ್ನು ನೋಡ್ತೀರಾ, ನೀವು ನೋಡಕ್ಕೆ ಕಾಯ್ತಾ ಇದ್ರೆ ಹಾಗಾಗಿ ಎಲ್ಲರೂ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯನೂ ತಿಳಿಸಿ. ಸೊ ಇಷ್ಟು ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಶೇರ್ ಮಾಡಿ, ಆಮೇಲೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.